ಉರಗಗಳು ಆಹಾರ ಸರಪಳಿಯ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅಡವಿ ಅಲರ್ಟ್ ಫೌಂಡೇಶನ್ ಸಂಸ್ಥಾಪಕರು ಮೈಸೂರು ಹಾಗೂ ಸ್ನೇಕ್ಸ್ ಆಫ್ ಮೈಸೂರು ಉರಗ ತರಂಗಗಳ ಪುಸ್ತಕದ ಲೇಖಕರಾದ ಪವನ್ ಜೋಶಿ ಅವರು ತಿಳಿಸಿದರು. ತಾಲೂಕಿನ ತಿಮ್ಮರಾಜಿಪುರದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ ವನ್ಯಜೀವಿ ವಲಯ ಕೊಳ್ಳೇಗಾಲದ ವತಿಯಿಂದ ಆಯೋಜಿಸಿದ್ದ ಉರಗಗಳ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಲಿಗಳು ವರ್ಷಕ್ಕೆ ಅಂದಾಜು 800 ಮರಿಗಳನ್ನು ಹಾಕುತ್ತವೆ. ಇವುಗಳನ್ನು ಹಾವುಗಳು ತಿಂದು ಆಹಾರ ವ್ಯವಸ್ಥೆಯಲ್ಲಾಗುವ ವ್ಯತಿರಿಕ್ತ ಪರಿಣಾಮವನ್ನು ತಡೆಯುತ್ತವೆ. ಭಾರತ ದೇಶದಲ್ಲಿ ಅಂದಾಜು 250ರಿಂದ 350 ಪ್ರಭೇದದ ಹಾವುಗಳಿದ್ದು ಎಲ್ಲವೂ ವಿಷಪೂರಿತವಾಗಿರದೆ ಕೆಲವು ಪ್ರಭೇದಗಳಾದ ಸಾಮಾನ್ಯ ಕಟ್ಟಾವು, ಕೊಳಕಮಂಡಲ, ನಾಗರ ಹಾವು ಮತ್ತು ಗರಗಸ ಮಂಡಲ ಹಾವು ವಿಷಪೂರಿತವಾಗಿರುತ್ತವೆ. ಅವುಗಳ ಬಗ್ಗೆ ಸಾಮಾನ್ಯ ಜ್ಞಾನವನ್ನ ಹೊಂದಿದ್ರೆ ಕಚ್ಚಿರುವ ಹಾವು ಕೂಡ ವಿಷಪೂರಿತವೋ ಅಲ್ಲವೋ ಎಂಬುದು ಖಾತ್ರಿಯಾದರೆ ಸೂಕ್ತ ಚಿಕಿತ್ಸೆಯನ್ನ ಪಡೆಯಲು ಅನುಕೂಲವಾಗುತ್ತಿದೆ. ಹಾವು ಕಚ್ಚಿದ ಕೂಡಲೇ ಆತಂಕಕ್ಕೆ ಒಳಗಾಗದೆ ಮನೆ ಹೊದ್ದು ಸಾಂಪ್ರದಾಯಿಕ ಚಿಕಿತ್ಸೆಗಳನ್ನು ಕೊಡಿಸದೆ ಕೂಡಲೇ ಸಮೀಪದ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆಯಬೇಕೆಂದು ಸಲಹೆಯನ್ನ ನೀಡಿದರು. ವಿಷಪೂರಿತ ಹಾವುಗಳಿಂದ ಕಡಿತಕ್ಕೊಳಗಾದ್ರೆ ಆಂಟಿವೇನಮ್ ಮಾತ್ರೆ ಸರಿಯಾದ ಔಷಧಿಯಾಗಿರುತ್ತೆ. ಇದನ್ನ ಹೊರತುಪಡಿಸಿ ಇತರೆ ಮೂಢನಂಬಿಕೆಗಳಿಂದ ಯಾವುದೇ ರೀತಿಯ ಚಿಕಿತ್ಸೆಯನ್ನ ಪಡೆಯಬಾರದು ಎಂದು ತಿಳಿಸಿದರು. ಹೇಮಗಿರಿ ಸಂಸ್ಥೆಯ ರಘುರಾಮ್ ಹಾವುಗಳ ಜೀವನ ಶೈಲಿ, ಆಹಾರ ಪದ್ಧತಿ, ಅವುಗಳ ಉಪಯೋಗಗಳ ಬಗ್ಗೆ ತಿಳಿಸಿದರು. ಉರಗ ತರಂಗಗಳು ಕನ್ನಡ ಆವೃತ್ತಿ, ಸ್ನೇಕ್ ಆಫ್ ಮೈಸೂರು ಇಂಗ್ಲಿಷ್ ಆವೃತ್ತಿಯ ಪುಸ್ತಕಗಳನ್ನು ಶಾಲೆಗೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಶೋಯಬ್ ಪಾಷಾ, ಮಹೇಶ್ ಕೆ, ಶಿವಾನಂದಯ್ಯ, ಭರತ್, ಉಷಾ, ಗಸ್ತು ಅರಣ್ಯ ಪಾಲಕರಾದ ಸುನಿಲ್ ಬಸಪ್ಪ ಬೆಳಗಾವಿ, ಸಂಜುನಾಥ ಆಯಟ್ಟಿ, ಅರಣ್ಯ ವೀಕ್ಷಕ ಆಕಾಶ್ ಸೋಪಾನ ಜೋಶಿ ಮತ್ತು ಸಿಬ್ಬಂದಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟರ್ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ಪ್ರಜಾಪವರ್ ನ್ಯೂಸ್, ಚಾಮರಾಜನಗರ. ನನ್ನ ನಿಮ್ಮ ಎಕ್ಸಿಸ್ಟೆನ್ಸ್ ಅಂದ್ರೆ ಮನುಷ್ಯರು ಇನ್ನ ಬದುಕಿರ್ಬೇಕು ಭೂಮಿ ಅಂತ ಹೇಳಿದ್ರೆ ಅವರೇ ಕಂಪ್ಲೀಟ್ ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಅಲ್ಲಿ ಎಷ್ಟೊಂದು ಪ್ರಾಣಿಗಳು, ಎಲ್ಲಾ ರೀತಿಯಾದ ನಾನಾ ರೀತಿಯಾದ ಪ್ರಾಣಿಗಳು ಫುಡ್ ಚೈನಲ್ಲಿ ಇನ್ಕ್ಲೂಡೆಡ್ ಇದೆ. ಎಷ್ಟು ರೀತಿ ಸ್ಪೀಶೀಸ್ ಇದೆ. ಒಂದು ಇನ್ಸೆಕ್ಟ್ ಇಂದ ಹಿಡಿದು ಇವತ್ತು ನಮ್ಮ ಮುಂದೆ ಯಾವ ವಿಷಕಾರಿ ಭಾವ ಅದನ್ನ ಗೊತ್ತಿಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗೋದು. ಆನೆ ನೋಡ್ರೆ ಎಲ್ಲದಕ್ಕೂ ಆನೆ ಅಂತ, ಹುಲಿ ಅಂತ ಎಲ್ಲರೂ ಹುಲಿ ಅಂತ. ಹಾವುಗಳ ಬಗ್ಗೆ ಕೇಳಿದ್ರೆ ಆನೆ ಒಂದೇ ಸ್ಪೀಶೀಸ್, ಹುಲಿ ಒಂದೇ ಸ್ಪೀಶೀಸ್. ಅದನ್ನ ಸಟ್ ಮಾಡೋದು, ಆಮೇಲೆ ಆ ಕಚ್ಚಿರೋ ಜಾಗಕ್ಕೆ ಕಟ್ಟೋದು ಎಲ್ಲ ತಪ್ಪು. ನೀವು ಒಂದು ವರ್ಷ ಅದು ಕಟ್ಟಿಬಿಟ್ರೆ ಅಗೇನ್ ಯು ಆರ್ ಟ್ರೈಂಗ್ ಟು increase the blood flow once you open it. It's all very dangerous. ಆ ಜಾಗ ಬೇಕಾದ್ರೆ ಬೇಗ ಕೊಳ್ತೋಗೋಕ್ಕೂ ಚಾನ್ಸಸ್ ಇರುತ್ತೆ. ಅದನ್ನ ಮಾಡೋಕ್ಕಾಗಬಾರ್ದು. ಓಕೆನಾ? ಹಾವು ಕಚ್ಚಿದ್ರೆ ಬ್ರಷ್ ಮಾಡಬೇಕು. ಆಂಟಿ ವೆನಮ್ ಓನ್ಲಿ ವಾಟ್ ಕ್ಯಾನ್ ಹೆಲ್ಪ್ ಯು. ಈಗ ಇಂಗ್ಲಿಷ್ ಎಲ್ಲರೂ ಬರುತ್ತಲ್ಲ ಓದೋದಕ್ಕೆ, ಸೊ ಯು ಶುಡ್ ಸೀ ದಟ್. ಓಕೆ, ಎರಡು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ಬೀಯಿಂಗ್ ಹೆರಿಟೇಜ್ ಸೈಟ್, ನಾನು ಅದಕ್ಕೆ ಗ್ರೀನ್ ಬೆಲ್ಟ್ ಆಫ್ ಕರ್ನಾಟಕ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಟ್ ಈಸ್ ಒನ್ ಪ್ಲೇಸ್ ವೇರ್ ಕಿವಿಯೆಲ್ಲ ವಾಲೆ ಮತ್ತೆ ಕೈ ಆಯಿತು, ಮತ್ತೆ ಕಡಗ ಎಲ್ಲ ಡಿಫ್ರೆಂಟ್. ನಾನು ಅವ್ರು ಕೇಳಿದೆ ಈ ಥರ ಟ್ರೆಂಡ್ ಇದೆ ಯಾರು ಸ್ನೇಕ್ ಶಾಪ್.